ಹಾಯ್ ಹಲೋ ನಮಸ್ತೆ. ಸಾರಿ ಸ್ವಲ್ಪ ಬೇಗ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಹೋದ ಕ್ಲಾಸ್ನಲ್ಲಿ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೆದವರು ಯಾರು ಅಂತ ತಂದು ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ರಾಷ್ಟ್ರಪಿತ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೋರ್. ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದವರು ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್. ಓಕೆನಾ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರಾಷ್ಟ್ರಪತಿ ಭವನದ ವಿನ್ಯಾಸಕರು ಯಾರು? ಸರ್ ಎಡ್ವಿನ್ ಲುಟಿಯನ್ಸ್, ಹರ್ಬರ್ಟ್ ಬೇಕರ್, ಲಾರ್ಡ್ ಹ್ಯಾರಡಿಂಜ್, ಹೆನ್ರಿ ಇರ್ವಿನ್. ರಾಷ್ಟ್ರಪತಿ ಭವನ ಏನಿದೆ ನೋಡಿ, ಅದರ ವಿನ್ಯಾಸಕರು ಯಾರು ಅಂದರೆ ಆರ್ಕಿಟೆಕ್ಚರ್ ಮಾಡಿದವರು ಸರ್ ಎಡ್ವಿನ್ ಲುಟಿಯನ್ಸ್. ಇವರು ಭಾರತ ದೇಶದ ರಾಷ್ಟ್ರಪತಿಯ ಅಧಿಕೃತ ನಿವಾಸವಾಗಿದೆ. ಯಾವುದಂತಂದರೆ ರಾಷ್ಟ್ರಪತಿ ಭವನ. ಇದು ದೆಹಲಿಯ ರೈಸಿನಾ ಹಿಲ್ಸ್ ಬೆಟ್ಟದಲ್ಲಿ ಇದೆ. ಯಾವುದು ರಾಷ್ಟ್ರಪತಿ ಭವನ? ಇದು ಕ್ವಶನ್ ಆಗಿದೆ. ಮೊದಲು ಇದನ್ನು ವೈಸರಾಯ್ ಹೌಸ್ ಅಂತಂದು ಕರಿತಿದ್ರು. ಯಾಕಂತಂದರೆ ಮೊದಲು ನಮ್ಮ 1947 ಯಾವುದು ಸ್ವಾತಂತ್ರ್ಯ ಸಿಗೋಕ್ಕೆ ಮುಂಚೆ ವೈಸರಾಯ್ ಕಟ್ಟಡ ಅಂತಂದು ಇದನ್ನ ಕರಿತಿದ್ರು. ಓಕೆನಾ, ಅಲ್ಲೇ ಅವರು ವೈಸರಾಯ್ ಅವರು ವಾಸ ಮಾಡ್ತಾ ಇದ್ದ ಕಾರಣ. ನಂತರ ಏಕೆಂದರೆ ಬ್ರಿಟಿಷ್ ಕಾಲದಲ್ಲಿ ಭಾರತದ ವೈಸರಾಯ್ ಇಲ್ಲಿ ವಾಸಿಸುತ್ತಿದ್ದರು. 1950ರಲ್ಲಿ ಭಾರತದ ಗಣರಾಜ್ಯವಾದ ನಂತರ ಇದಕ್ಕೆ ರಾಷ್ಟ್ರಪತಿ ಭವನ ಎಂದು ಹೆಸರು ಬಂತು. ಇದರ ಮುಖ್ಯ ವಿನ್ಯಾಸಕರು ಸರ್ ಎಡ್ವಿನ್ ಲುಟಿಯನ್ಸ್. ಇದರ ಸಹಾಯಕ ವಾಸ್ತುಶಿಲ್ಪಿ ಹರ್ಬರ್ಟ್ ಬೇಕರ್. ಇದನ್ನು ನಿರ್ಮಾಣ ಆರಂಭ ಮಾಡಿದ್ದು 1912, ಪೂರ್ಣಗೊಂಡಿದ್ದು 1929ರಲ್ಲಿ ಪೂರ್ಣಗೊಂಡಿದ್ದು. ಸಾರ್ವಜನಿಕ ಬಳಕೆ ಆರಂಭವಾಗಿದ್ದು 1931ರಿಂದ ಸಾರ್ವಜನಿಕ ಬಳಕೆ ಆರಂಭವಾಗಿದ್ದು. ಇದಕ್ಕೆ ಮೊದಲು ಏನೇನು ಅಲ್ಲಿ ಅದರ ಮುಂದೆ ಇರುವ ಕಟ್ಟಡಗಳಿಗೆ ಹೆಸರೇನಿದ್ದು ಅದನ್ನು ಬದಲಾವಣೆ ಮಾಡಿದ್ದನ್ನು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಇದರಲ್ಲಿ ಮೊದಲು ಅದರ ಮುಂದೆ ಇರೋದು ಮೊಘಲ್ ಗಾರ್ಡನ್ ಅಂತ ಇತ್ತು. ಅದನ್ನು ಅಮೃತ್ ಉದ್ಯಾನವನ ಅಂತಂದು ಹೆಸರು ಬದಲಾವಣೆ ಮಾಡೋದಾಗಿದೆ. ಮತ್ತು ಇತ್ತೀಚೆಗೆ ಪರಮ್ವೀರ್ ಗ್ಯಾಲರಿ ನಿರ್ಮಿಸಿ ಭಾರತೀಯ ಯೋಧರ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಇಲ್ಲಿ ಪರಮ್ವೀರ್ ಗ್ಯಾಲರಿ. ಓಕೆನಾ, ನಮ್ಮ ಭಾರತೀಯ ಯೋಧರ ಚಿತ್ರಗಳನ್ನು ನಿರ್ಮಿಸಿರುವ ಗ್ಯಾಲರಿ ಯಾವುದಂತ ತಂದು ಪ್ರದರ್ಶಿಸಲಾಗುತ್ತಿರುವ ಗ್ಯಾಲರಿ ಅಂತಂದರೆ ಪರಮ್ವೀರ್ ಗ್ಯಾಲರಿ. ನೆಕ್ಸ್ಟ್, ಚಂಡೀಗಢ ನಗರವನ್ನು ನಿರ್ಮಿಸಿದವರು ಯಾರು? ಜಾಬ್ ಚಾರ್ನಾಕ್, ಲೀ ಕಾರ್ಬುಜಿಯರ್, ಡಿಯೋ ಲಾಲಿಕರ್, ಹರ್ಬರ್ಟ್ ಬೇಕರ್. ಲೀ ಕಾರ್ಬುಜಿಯರ್ ಇವರು ಚಂಡೀಗಢ ನಗರವನ್ನು ನಿರ್ಮಿಸ್ತಾರೆ ಅಂತಂದರೆ ಅವರು ಈಗ ಕಟ್ಟಾಗಲ್ಲ. ಸೊ ಅದಕ್ಕೇನೇನು ಎಲ್ಲ ಬೇಕೋ ಅದೆಲ್ಲ ಮಾಡ್ತಾರೆ ಇವರು. ಓಕೆನಾ, ವಿನ್ಯಾಸಕರು ಅಂತಲೂ ಕರೀತಾರೆ ಕೆಲವೊಂದು ಟೈಮ್. ಸೊ ಮದ್ರಾಸ್, ಚೆನ್ನೈ ನಗರವನ್ನು RF ಚಿಸೋಲ್ ಮತ್ತು H ಇರ್ವಿನ್ ಇವರು ನಿರ್ಮಿಸ್ತಾರೆ. ಕೋಲ್ಕತ್ತಾ ನಗರವನ್ನು ಜಾಬ್ ಚಾರ್ನಕ್. ವಿಕ್ಟೋರಿಯಾ ಮೆಮೋರಿಯಲ್ ಏನಿದೆ ಕೋಲ್ಕತ್ತಾದಲ್ಲಿ ಇದೆ, ಅಲ್ಲಿದೆ ವಿಲಿಯಂ ಎಮರ್ಸನ್ ಇದನ್ನು ವಿನ್ಯಾಸಗೊಳಿಸ್ತಾರೆ, ವಿಕ್ಟೋರಿಯಾ ಮೆಮೋರಿಯಲ್ನ. ಮತ್ತು ಗೇಟ್ ವೇ ಆಫ್ ಇಂಡಿಯಾ ಮುಂಬೈ 1911ರಲ್ಲಿ ಬ್ರಿಟಿಷ್ ರಾಜ 5ನೇ ಜಾರ್ಜ್ ಮತ್ತು ರಾಣಿ ಮೇರಿ ಭಾರತಕ್ಕೆ ಭೇಟಿ ನೀಡಿದ ನೆನಪಾಗಿ ಇದನ್ನು ನಿರ್ಮಿಸಲಾಗಿದೆ. ಇದರ ವಿನ್ಯಾಸಕರು ಜಾರ್ಜ್ ವಿಟೆಟ್. ಇವೆಲ್ಲ ನೆನ್ಪಿಟ್ಕೊಂಡಿರ್ಬೇಕು, ಯಾಕಂದರೆ ಕ್ವಶನ್ ಆಗ್ತವೆ. ಓಕೆನಾ, ಕೆಲವೊಂದು ಕ್ವಶನ್ ಕೂಡ ಆಗಿದ್ದಾವೆ. ಇದನ್ನೆಲ್ಲ ಯಾವುದಂತ ಚಂಡೀಗಢ ನಗರ ನಿರ್ಮಿಸಿದವರಂತ ಆಗಲೇ ಕ್ವಶನ್ ಆಗಿದೆ. ಮತ್ತು ಕೋಲ್ಕತ್ತಾ ನಗರ ಇದು ಕೂಡ ಕ್ವಶನ್ ಆಗಿದೆ. ಓಕೆನಾ, ನೆಕ್ಸ್ಟು ಪೊನ್ನಯ್ಯಾರ್ ನದಿ ದಕ್ಷಿಣ ಪೆನ್ನಾರ್, ದಕ್ಷಿಣ ಪಿನಾಕಿನಿ ದಕ್ಷಿಣ ಪೆನ್ನಾರ್ ಅಂತಲೂ ಕರೀತಾರೆ. ದಕ್ಷಿಣ ಪೆನ್ನಾರ್ ಅಂತಲೂ ಕರೀತಾರೆ, ಪೊನ್ನಯ್ಯಾರ್ ನದಿ ಅಂತಲೂ ಕರೀತಾರೆ, ದಕ್ಷಿಣ ಪಿನಾಕಿನಿ ಅಂತಲೂ ಕರೀತಾರೆ. ಇದಕ್ಕೆ ಸಂಬಂಧಿಸಿದ ನೀರಿನ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ? ಇದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಕರ್ನಾಟಕ ಕೇರಳ, ಕರ್ನಾಟಕ ತಮಿಳುನಾಡು. ದಕ್ಷಿಣ ಪೆನ್ನಾರ್ ನದಿ ಇದರ ನೀರಿನ ಹಂಚಿಕೆ ಏನಿದೆ ನೋಡಿ, ಇದು ನೀರಿನ ಹಂಚಿಕೆ ಅಥವಾ ಇದಕ್ಕೆ ಜಲ ವಿವಾದ ಇರೋದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇದೆ. ಇದು ದಕ್ಷಿಣ ಪಿನಾಕಿ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಇದು ಹುಟ್ಟುತ್ತದೆ. ಇದರ ಪ್ರಮುಖ ಉಪನದಿಗಳಲ್ಲಿ ಚಿನ್ನಾರ್, ಮಾರ್ಕಂಡೇಯ. ಇದು ಕನ್ಫ್ಯೂಸ್ ಆಗಬೇಡಿ ನೀವು. ಮಾರ್ಕಂಡೇಯ ನದಿ ಇಲ್ಲಿನೂ ಒಂದಿದೆ, ಯಾವುದು ದಕ್ಷಿಣ ಪೆನ್ನಾರ್ ನದಿಗೆ ಉಪನದಿಯಾಗಿಯೂ ಇದೆ. ಮತ್ತು ಇನ್ನೊಂದು ನಮ್ಮ ಉತ್ತರ ಕನ್ನಡ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಮಾರ್ಕಂಡೇಯ ನದಿ. ಇದಕ್ಕೆ ಇಲ್ಲಿದೆ ನೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿಗೆ ಗೊಡಚಿನಮಲ್ಕಿ ಜಲಪಾತ ಇದೆ. ಇದು ಯಾಕೆಂದರೆ ಘಟಪ್ರಭಾ ನದಿಯ ಉಪನದಿ ಅದು. ಮತ್ತು ವೆನಿಯಾರ್ ಮತ್ತು ಪಂಬಾರ್ ನದಿಗಳು ಇದ್ದಾವೆ. ಓಕೆನಾ, ಪೊನ್ನಯ್ಯಾರ್ ನದಿ ಉಪನದಿಯಾದ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣದ ಬಗ್ಗೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ
ಸಂಘರ್ಷ ಉಂಟಾಗಿದೆ. ಈ ಯೋಜನೆ ಕೋಲಾರ, ಮಾಲೂರು ಮತ್ತು ಬಂಗಾರಪೇಟೆ ತಾಲೂಕುಗಳಿಗೆ ಕುಡಿಯುವ ನೀರು ಒದಗಿಸಲು ಕರ್ನಾಟಕವು ಯರಗೂಳ ಅಣೆಕಟ್ಟನ್ನು ನಿರ್ಮಿಸ್ತಾ ಇದೆ. ಯಾವುದಕ್ಕೆ? ಮಾರ್ಕಂಡೇಯ ನದಿಗೆ ನಿರ್ಮಾಣ ಮಾಡೋಕ್ಕಂತಂದು ಈ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಯಾರು ಇವರು ತಮಿಳುನಾಡಿನವರು ಕಟ್ಟೋಕ್ಕೆ ನಿರ್ಮಿಸೋಕ್ಕೆ ಬಿಡ್ತಾ ಇಲ್ಲ. ನೆಕ್ಸ್ಟ್, ಅಂತಾರಾಜ್ಯ ನದಿ ನೀರು ಹಂಚಿಕೆ ವಿವಾದ ಬಗ್ಗೆ, ಅಂದರೆ ಅಂತಾರಾಜ್ಯ ಜಲ ವಿವಾದ ಬಗ್ಗೆ ಇರುವ ವಿಧಿ ಯಾವುದು? 262, 362, 310, 261. 262ನೇ ವಿಧಿ ಏನಿದೆ ನೋಡಿ, ಇದು ಅಂತಾರಾಜ್ಯ ಜಲ ವಿವಾದದ ಬಗ್ಗೆ ಹೇಳುತ್ತದೆ. ಅಂತಾರಾಜ್ಯ ನದಿಗಳ ನೀರು ಹಂಚಿಕೆ ಅಥವಾ ಬಳಕೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು ಕಾನೂನು ರೂಪಿಸುವ ಅಧಿಕಾರವನ್ನು ಇದು ಸಂಸತ್ತಿಗೆ ನೀಡುತ್ತದೆ. ಓಕೆನಾ? ಅಂತಾರಾಜ್ಯ ನದಿ ನೀರು ವಿವಾದಗಳ ಕಾಯ್ದೆ 1956 ಈ ಕಾಯ್ದೆಯಡಿ ಕೇಂದ್ರ ಸರ್ಕಾರವು ವಿವಾದಗಳನ್ನು ಬಗೆಹರಿಸಲು ನ್ಯಾಯಾಧಿಕರಣಗಳನ್ನು ಟ್ರಿಬ್ಯುನಲ್ಸ್ ರಚಿಸಬಹುದು. ಒಂದು ವೇಳೆ ಏನಾದರೂ ಈಗ 1956 ಕಾಯ್ದೆಯಡಿ ಟ್ರಿಬ್ಯುನಲ್ ರಚಿಸಿ ಅಂತ ತಂದು ಸುಪ್ರೀಂ ಕೋರ್ಟ್ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್, ಈ ಪ್ರೆಸೆಂಟ್ ದಕ್ಷಿಣ ಪಿನಾಕಿ ನದಿಗೆ ಆ ಆರ್ಡರ್ ಬಂದಿದೆ ಅಂದ್ರೆ ಅದಕ್ಕೆ ಟ್ರಿಬ್ಯುನಲ್ ನ್ಯಾಯಾಧಿಕರಣವನ್ನು ರಚಿಸಿ ಅದನ್ನು ಬಗೆಹರಿಸ್ಕೊಳ್ರಿ ಅಂತ ಹೇಳಿದೆ. ಒಂದು ವೇಳೆ ಏನಾದರೂ ಟ್ರಿಬ್ಯುನಲ್ ರಚಿಸ್ತಿ ಅಂತ ತಂದರೆ ಅದ್ರ ಮಧ್ಯೆ ಯಾವುದೇ ಕೋರ್ಟ್ಗಳು ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಯಾವುದೇ ಆಗಲಿ ಮಧ್ಯವಹಿಸ್ತಿಗೆ ಬರೋದಿಲ್ಲ. ಆದರೆ ಅದು ಏನಾದರೂ ತೀರ್ಪು ಕೊಡಲಿ ಅದಕ್ಕೆ ಸಂಬಂಧ ಇರಿಸುತ್ತೆ. ಆ ನ್ಯಾಯಾಧಿಕರಣ ಏನು ತೀರ್ಪು ಕೊಟ್ಟಿರುತ್ತೆ ನೋಡಿ ಅದೇ ಫೈನಲ್. ಓಕೆನಾ? ನೆಕ್ಸ್ಟು, ಕೃಷ್ಣಾ ನದಿ 1969 ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ನದಿ ನೀರು ಹಂಚಿಕೆಯು ಜಲ ವಿವಾದ ಇದೆ 1969ರಿಂದ. 1990 ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಯಾವುದು? ಕಾವೇರಿ ನೀರಿನ ಜಲ ವಿವಾದ. ಮಹಾದಾಯಿ ನದಿ ಏನಿದೆ ನೋಡಿ 2010 ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇದರ ನಡುವೆ ಜಲ ವಿವಾದ ಇದೆ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಮಹಾದಾಯಿ ನದಿ ಬೇರೆ, ಮಹಾನದಿ ಬೇರೆ. ಓಕೆ, ಮಹಾದಾಯಿ ಇಲ್ಲಿ ಕರ್ನಾಟಕದಲ್ಲಿರೋದು, ಕರ್ನಾಟಕ ಗೋವಾ ಇರುತ್ತೆ, ಮಹಾರಾಷ್ಟ್ರ ಸ್ವಲ್ಪ ಟಚ್ ಆಗುತ್ತೆ. ಮಹಾನದಿ ಏನಿದ್ರೆ ಒಡಿಸ್ಸಾ, ಛತ್ತೀಸ್ಗಢ ಅಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್, ಮಹಾನದಿಗೆ ಯಾವುದಪ್ಪ? ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸಾರ್ ತಾಣಗಳಿವೆ? ಓಕೆನಾ? 97, 98, 99, 100. 99 ರಾಮ್ಸಾರ್ ತಾಣಗಳಿವೆ ಪ್ರಸ್ತುತ. ಇವತ್ತಿನ ಮಟ್ಟಿಗೆ ಹೇಳ್ತಾ ಇದ್ದೀನಿ. ರಾಮ್ಸಾರ್ ಸಮಾವೇಶವು ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿ. ಇದು ಕಂಪಲ್ಸರಿ ನೆನಪಿಟ್ಕೊಂಡ್ಬಿಡೋಕೆ ನೀವು. ಇವನ್ನೇ ಕೊಡ್ತಾರೆ, ರಾಮ್ಸಾರ್ ತಾಣಗಳನ್ನು ಅದರ ಕಾರ್ಯ ಏನು ಅಂತಂದು ಕೊಡ್ತಾರೆ. ರಾಮ್ಸಾರ್ ಸಮಾವೇಶದ ಉದ್ದೇಶ ಏನು ಅಂತ ಕೊಡ್ತಾರೆ. ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗೆ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದು ಭಾರತದ ಸೇರ್ಪಡೆಯಾಗಿದ್ದು 1982ರಲ್ಲಿ ಸೇರ್ಪಡೆ ಆಯಿತು. ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ, ಅಂದರೆ ವಿಶ್ವ ಜೌಗು ದಿನ ಅಂತಂದು ಆಚರಿಸ್ತಾರೆ. ರಾಮ್ಸಾರ್ ಏನಿದೆ ನೋಡಿ, ಇದು ಇರಾನ್ನ ಕ್ಯಾಸ್ಪಿಯನ್ ಸಮುದ್ರದ ಬಳಿ ಇರುವ ಕರಾವಳಿಯಲ್ಲಿರುವ ಒಂದು ನಗರ ಇದೆ. ಓಕೆನಾ? ಇರಾನಿನೊಳಗೈತಿ, ಇರಾಕ್ ಈ ರೀತಿ ಆಪ್ಷನ್ಸ್ ಬರ್ತವೆ. ರಾಮ್ಸಾರ್ ಎಲ್ಲಿದೆ ಅಂತಂದ್ರೆ ಇರಾಕ್, ಇರಾನ್ ಈ ರೀತಿ ಆಪ್ಷನ್ಸ್ ಬರ್ತವೆ. ಓಕೆನಾ? 2026 ವೇಳೆಗೆ ಭಾರತದಲ್ಲಿ ಒಟ್ಟು 99 ರಾಮ್ಸಾರ್ ತಾಣಗಳು ಇವೆ. ಅಂದರೆ ಏಪ್ರಿಲ್ನೊಳಗೆ ಇದು. ಓಕೆನಾ? ಹೋದ ಮಂತ್ ಒಂದು ಆ್ಯಡ್ ಆಗಿದೆ 2026 ಮೇನೇ ಇಟ್ಕೊಂಡ್ಬಿಡಿ. 2026 ಏಪ್ರಿಲ್ ಒಳಗೆ ಆ್ಯಡ್ ಆಗಿದೆ. ಏಪ್ರಿಲ್ನಲ್ಲಿ ಇತ್ತೀಚೆಗೆ ಸೇರ್ಪಡೆ. ಏಪ್ರಿಲ್ನಲ್ಲಿ ಯಾವುದಂತಂದ್ರೆ ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯ ಶೇಖಾಜಿಲ್ ಪಕ್ಷಿಧಾಮ ಇದು ಆ್ಯಡ್ ಆಯಿತು. ಹೆಚ್ಚು ತಾಣಗಳಿರುವ ರಾಜ್ಯ ತಮಿಳುನಾಡು, 20 ತಾಣಗಳಿದ್ದಾವೆ. ನಂತರ ಸ್ಥಾನದಲ್ಲಿ ಉತ್ತರ ಪ್ರದೇಶ 12 ತಾಣಗಳಿದ್ದಾವೆ. ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ. ಓಕೆನಾ? ಮತ್ತು ಅದಲ್ಲದೆ ಏಷ್ಯಾ ಖಂಡದಲ್ಲಿ ಅಂದರೆ ವಿಶ್ವದಲ್ಲಿ ಬಿಟ್ಟು ನಮ್ಮ ಏಷ್ಯಾ ಖಂಡ ಏನಿದೆ ನೋಡಿ ಅದರಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರೋದು ಯಾವುದಂತಂದ್ರೆ ಭಾರತ. ಮತ್ತು ನಮ್ಮ ಕರ್ನಾಟಕದಲ್ಲಿ 4 ಇದ್ದಾವೆ. ಓಕೆನಾ? ಹೈಡಾಸ್ಪಸ್ ಕಾಳಗ ಯಾರ ಮಧ್ಯೆ ನಡೆಯಿತು? ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ನಿಕೇಟರ್ ಮಧ್ಯೆ, ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ, ಅಶೋಕ ಮತ್ತು ಕಾರವೇಲನ ನಡುವೆ, ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ. ಯಾರ ನಡುವೆ ನಡೀತಪ್ಪ ಹೈಡಾಸ್ಪಸ್ ಕಾಳಗ? ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ಹೈಡಾಸ್ಪಸ್ ಕದನ ನಡೀತು. ಇದು ಜೀಲಂ ನದಿ ಕಾಳಗ ಅಂತಲೇ ಕರೀತಾರೆ. ಓಕೆನಾ?
ಐಡಾಸ್ಪಸ್ ಕಾಳಗನ ಜೀಲಂ ನದಿ ಕಾಳಗ ಅಂತಲೂ ಕರೀತಾರೆ. ಇದು ಕ್ರಿಸ್ತಪೂರ್ವ 326 ಮೇ ತಿಂಗಳಲ್ಲಿ ನಡೀತೆ. ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತಪೂರ್ವ, ಕ್ರಿಸ್ತ ಶಕಕ್ಕಿಂತ ಹಿಂದೆ ಇದೆ. ಓಕೆನಾ. ಅಲೆಕ್ಸಾಂಡರ್ ಇದ್ದಲ್ಲ ಅವಾಗ. ಅಲೆಕ್ಸಾಂಡರ್ ದಿ ಗ್ರೇಟ್ ನೇತೃತ್ವದ ಮೆಸಿಡೋನಿಯಾದ ಸಾಮ್ರಾಜ್ಯ ಏನಿದೆ ನೋಡಿ, ಅದರ ರಾಜ ಈತ. ಅಲೆಕ್ಸಾಂಡರ್ ಈತ ವಿಶ್ವವನ್ನೇ ಗೆಲ್ಲಬೇಕೆಂಬ ಕನಸಿಟ್ಕೊಂಡಿರ್ತಾನೆ ಈತ. ಪೋರಸ್ ನೇತೃತ್ವದ ಪೌರವರ ನಡುವೆ ನಡೆಯಿತು. ಅಂದರೆ ಪೌರವ ಸಾಮ್ರಾಜ್ಯ ನಡುವೆ ಇಟ್ಟಿದ್ದು. ಇದು ಮೂಲ ಇರುವುದು ಪಾಕಿಸ್ತಾನದಲ್ಲಿ ನಡೀತಿದೆ. ಈ ಪ್ರೆಸೆಂಟ್ ಎಲ್ಲಿ ನಡೀತಪ್ಪ ಅಂತಂದ್ರೆ ಜೀಲಂ ನದಿ ಕಾಳಗ ಪಾಕಿಸ್ತಾನದಲ್ಲಿ. ಓಕೆನಾ. ಈ ಪ್ರದೇಶ ಇರೋದು ಪಾಕಿಸ್ತಾನದೊಳಗೆ ನಡೀತದೆ. ಅಲೆಕ್ಸಾಂಡರ್ ಸಾವು ಕ್ರಿಸ್ತಪೂರ್ವ 323ರಲ್ಲಿ ಇದಾಯಿತು. ಏನಾಯಿತು? ತೀರ್ಕೊಂಡ. ಸ್ಥಳ ಬ್ಯಾಬಿಲೋನಿಯ. ವಯಸ್ಸು 32 ವರ್ಷಕ್ಕೆ ತೀರ್ಕೊಂಡು ಹೋಗ್ತಾನಿತ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅಂಬೇಡ್ಕರ್ ಅವರ ಪತ್ರಿಕೆ ಅಲ್ಲದೇ ಇರುವುದು. ನೀವು ಯಾವಾಗಲೂ ಕ್ವಶನ್ ಓದೋ ಹೊತ್ನ್ಯಾಗ ಸರಿ ಓದ್ಬೇಕಂತ ಇದಕ್ಕೆ ನೋಡಿ, ನೀವು ಎಕ್ಸಾಮ್ಗೆ ಹೋದಾಗ ಕೂಡ ಮೊದಲು ಕ್ವಶನ್ ಸರಿ ಓದ್ರಿ. ನೀವು ಕ್ವಶನ್ ಸರಿ ಓದಲಿಲ್ಲ ಡಾಮ್ಗಯ್ಯ ನಿಮಗೆ. ಮೂಕನಾಯಕ, ಪ್ರಬುದ್ಧ ಭಾರತ, ಫಾರ್ವರ್ಡ್, ಬಹಿಷ್ಕೃತ ಭಾರತ. ಇದರಲ್ಲಿ ಅಂಬೇಡ್ಕರ್ ಅವರ ಪತ್ರಿಕೆ ಅಲ್ಲದೇ ಇರುವುದು ಯಾವುದು? ಓಕೆನಾ. ಗೆಸ್ ಮಾಡೋದು ನೀವು ಇವೆಲ್ಲ. ಫಾರ್ವರ್ಡ್ ಪತ್ರಿಕೆ ಏನಿದೆ ನೋಡಿದೆ ಅಂಬೇಡ್ಕರ್ದವ್ರದ್ದು ಅಲ್ಲಿದೆ. ಮೂಕನಾಯಕ 1920 ದಲಿತರ ಹಕ್ಕುಗಳ ಪರ ಹೋರಾಟ. ಅಂಬೇಡ್ಕರ್ ಅವರ ಮೊದಲ ಪತ್ರಿಕೆ ಇದೆ ಮೂಕನಾಯಕ. 1920ರಲ್ಲಿ ದಲಿತರ ಹಕ್ಕುಗಳ ಪರ ಹೋರಾಟ ಮಾಡೋಕ್ಕೆ ಇರುತ್ತದೆ, ಬಂತಿದೆ ಪತ್ರಿಕೆ. ಬಹಿಷ್ಕೃತ ಭಾರತ 1927 ಸಾಮಾಜಿಕ ಅನ್ಯಾಯದ ವಿರುದ್ಧವಾಗಿ ಬರ್ತದೆ. ಪ್ರಬುದ್ಧ ಭಾರತ 1956ರಲ್ಲಿ ಬರುತ್ತೆ. ಬೌದ್ಧ ಧರ್ಮ ಮತ್ತು ಸಾಮಾಜಿಕ ಚಿಂತನೆ ಇದೆ. ಜನತಾ ಅಥವಾ ಸಮತಾ. ಮೊದಲು ಜನತಾ ಇತ್ತು, ಆಮೇಲೆ ಸಮತಾ ಆಯ್ತಿದ್ದು 1930ರಲ್ಲಿದೆ. ಓಕೆನಾ. 1930ರಲ್ಲಿ ಜನಜಾಗೃತಿ ಮತ್ತು ರಾಜಕೀಯ ವಿಚಾರಗಳ ಬಗ್ಗೆ ಬರುತ್ತಿದೆ. ಫಾರ್ವರ್ಡ್ ಪತ್ರಿಕೆ ಯಾರು ಅಂತ ಒಂದು ಕಮೆಂಟ್ ಮಾಡ್ರಿ. ಬ್ಲೂ ವಿಟ್ರಿಯಲ್ ಎಂದು ಯಾವುದನ್ನು ಕರೀತಾರೆ? ಜಿಂಕ್ ಸಲ್ಫೇಟು, ಕಾಪರ್ ಸಲ್ಫೇಟು, ಸೋಡಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ಬ್ಲೂ ವಿಟ್ರಿಯಲ್ ಇವೆಲ್ಲ ನೆನ್ಪಿಟ್ಕೋಬೇಕು ನೀವು. ಬ್ಲೂ ವಿಟ್ರಿಯಲು, ವೈಟ್ ವಿಟ್ರಿಯಲ್ ಇವೆಲ್ಲ ಕೇಳ್ತಾರೆ. ಕಾಪರ್ ಸಲ್ಫೇಟ್ ಅಂದರೆ ತಾಮ್ರ. ಓಕೆನಾ. ತಾಮ್ರದ ಸಲ್ಫೇಟ್ನ ಬ್ಲೂ ವಿಟ್ರಿಯಲ್ ಅಂತ ಕರೀತಾರೆ. ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಂದರೆ ರಾಸಾಯನಿಕ ಹೆಸರಿದೆ. ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಂತ ಕರೀತದೆ. ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್. ಓಕೆನಾ. ಯಾವುದು? ಬ್ಲೂ ವಿಟ್ರಿಯಲ್ನ ರಾಸಾಯನಿಕ ಹೆಸರು. ಇದನ್ನು ಎಲ್ಲಿ ಬಳಸ್ತಾರಪ್ಪ ಅಂದರೆ ಕೃಷಿಯಲ್ಲಿ ಕೀಟನಾಶಕ, ಶಿಲೀಂಧ್ರನಾಶಕವಾಗಿ ಹೆಚ್ಚಾಗಿ ಬಳಸ್ತಾರೆ ಇದನ್ನು ಬ್ಲೂ ವಿಟ್ರಿಯಲ್ನ. ಯಾವುದನ್ನು? ಕಾಪರ್ ಸಲ್ಫೇಟ್ನ. ಈಜುಕೊಳಗಳಲ್ಲಿ ಅಂದರೆ ಸ್ವಿಮ್ಮಿಂಗ್ ಪೂಲ್ಸ್, ಪಾಚಿಗಳನ್ನು ನಿಯಂತ್ರಿಸಲು ಬಳಸ್ತಾರೆ. ಬಣ್ಣ ತಯಾರಿಕೆ, ವಿದ್ಯುತ್ ಲೇಪನ, ಎಲೆಕ್ಟ್ರೋಪ್ಲೇಟಿಂಗ್ನಲ್ಲಿ ಬಳಸ್ತಾರೆ. ಮತ್ತು ಗ್ರೀನ್ ವಿಟ್ರಿಯಲ್ ಅಂತಂದು ಯಾವ್ದು ಕರೀತಾರೆ ಅಂತಂದು ಹಸಿರು ಬಣ್ಣನ ಕರೀತಾರೆ. ನೀವೇನು ಹಸಿರು ಬಣ್ಣ, ಬಿಳಿ ಬಣ್ಣ ಏನು ಹೇಳ್ತು ನೋಡಿ ಬ್ಲೂ ವಿಟ್ರಿಯಲ್ ಅಂತಂದರೆ, ಈಗ ಅದು ತಿರುಗುತ್ತೆ ಆ ಬಣ್ಣಕ್ಕೆ, ಅದಕ್ಕಾಗಿ ಆ ಹೆಸರು ಇಟ್ಟಿದ್ದಾರೆ. ಬ್ಲೂ ವಿಟ್ರಿಯಲ್ ಅಂದರೆ ಬ್ಲೂ ಬಣ್ಣಕ್ಕೆ ತಿರುಗುತ್ತದೆ ಕಾಪರ್ ಸಲ್ಫೇಟ್, ಸರಿನಾ? ಅದಕ್ಕೆ ಬ್ಲೂ ವಿಟ್ರಿಯಲ್ ಅಂತ ಕರೀತಾರೆ ಅದನ್ನು. ಮತ್ತು ಗ್ರೀನ್ ವಿಟ್ರಿಯಲ್ ಫೆರಸ್ ಸಲ್ಫೇಟ್, ಇದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ವೈಟ್ ವಿಟ್ರಿಯಲ್ ಸತುವಿನ ಸಲ್ಫೇಟ್, ಇದು ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಆಯಿಲ್ ವಿಟ್ರಿಯಲ್ ಸಲ್ಫ್ಯೂರಿಕ್ ಆಮ್ಲ, ಬಣ್ಣ ರಹಿತ, ಇದಕ್ಕೆ ಬಣ್ಣ ಇಲ್ಲ ಇದಕ್ಕೆ. ಓಕೆ, ನೀವೆಲ್ಲ ನೀವು ನೆನ್ಪಿಡ್ಬೇಕು. ಫೆರಸ್ ಅಂತಂದ್ರೆ ಏನು? ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಸತುವಿನ ಸಲ್ಫೇಟ್ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ತಾಮ್ರ ಬ್ಲೂ ಅಂದರೆ ಬಿಳಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಓಕೆನಾ? ಅದಕ್ಕಾಗಿ ಹೆಸರು ಬಂದಿದ್ದಾವೆ ಇವು. ಇವನ್ನೆಲ್ಲ ನೆನ್ಪಿಟ್ಕೋಬೇಕು. ಗ್ರೀನ್ ವಿಟ್ರಿಯಲ್ ಅಂತಂದು ಯಾವುದನ್ನು ಕರೀತಾರೆ? ಫೆರಸ್ ಸಲ್ಫೇಟ್ನ ಕರೀತಾರೆ. ಓಕೆನಾ? ಫೆರಸ್ ಸಲ್ಫೇಟ್ ಇದು ಯಾವ ಬಣ್ಣಕ್ಕೆ ತಿರುಗುತ್ತಾ? ಹಸಿರು ಬಣ್ಣಕ್ಕೆ ತಿರುಗುತ್ತಾ. ಓಕೆನಾ? ಸಂಯೋಗ ಹೊಂದಿದ ಮ್ಯಾಗ ಈ ರೀತಿಯಾಗಿ. ನೆಕ್ಸ್ಟ್, ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಸೂತ್ರ ಯಾವುದು? CaO2 ಅಂತಲೂ ಕರೀತಾರೆ, CO2 ಅಂತಲೂ ಕರೀತಾರೆ, C2 ಅಂತ ಕರೀತಾರೆ, CuSO4, NOCl, ZnSO4. ಓಕೆನಾ? ಯಾವ್ದು ನೋಡ್ರಿ, ಯಾವ್ದು ಕರೀತಾರೆ ಇಲ್ಲಿ ನೋಡಿ, CaOCl2. ಓಕೆನಾ? ಇದನ್ನು ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ.
ಇದನ್ನು ರಾಸಾಯನಿಕ ಹೆಸರು ಯಾವುದು ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದನ್ನು ಚಲುವೆ ಪುಡಿ ಅಂತಲೇ ಕರೀತಾರೆ. ಓಕೆನಾ. ಸೋಡಿಯಂ ಕ್ಲೋರೈಡ್ ಬೇರೆ, ಇದು ಬೇರೆ, ಕ್ಯಾಲ್ಸಿಯಂ ಕ್ಲೋರೈಡ್ ಬೇರೆ, ಮತ್ತು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬೇರೆ. ಓಕೆನಾ. ಸೋಡಿಯಂ ಹೈಪೋಕ್ಲೋರೈಡ್ ಬೇರೆ, ಎಲ್ಲ ಬೇರೆ ಬೇರೆ ಅದಾವೆ, ಎಲ್ಲ ತಿಳ್ಕೊಬೇಕು ನೀವು. ಇದನ್ನು ಚಲುವೆ ಪುಡಿ ಅಂತ ಕರೀತಾರೆ. ಯಾವುದನ್ನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಬ್ಲೀಚಿಂಗ್ ಪೌಡ್ರನ್ನು ಕರೀತಾರೆ. ಬ್ಲೀಚಿಂಗ್ ಪೌಡ್ರ್ನ ಪ್ರಮುಖ ಉಪಯೋಗಗಳು: ನೀರಿನ ಸಂಸ್ಕರಣೆ, ಕುಡಿಯುವ ನೀರನ್ನು ಕ್ರಿಮಿನಾಶಗೊಳಿಸಲು ಬಳಸ್ತಾರೆ. ಜವಳಿ ಕಾಗದ ಉದ್ಯಮ, ಹತ್ತಿ ಲೆನಿನ್ಗಳಿಗೆ ಬ್ಲೀಚಿಂಗ್ ಏಜೆಂಟಾಗಿ ಕಾರ್ಯನಿರ್ವಹಿಸುತ್ತದೆ. ಮನೆ ಶುಚಿಗೊಳಿಸುವಿಕೆ, ಇವೆಲ್ಲ ಕೇಳ್ಬಿಟ್ರೆ ಕ್ಯಾಲ್ಸಿಯಂ ಹೆಂಗೆ ಕೇಳ್ತಾರೆ ಕ್ವಶನ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ರಾಸಾಯನಿಕ ಸೂತ್ರ ಕೇಳ್ತಾರೆ. ಅದರ ಉಪಯೋಗಗಳು: ಕುಡಿಯುವ ನೀರಿನ ಕ್ರಿಮಿನಾಶಗೊಳಿಸಲು ಯಾವುದನ್ನು ಬಳಸ್ತಾರೆ ಅಂತ ಕೇಳ್ತಾರೆ. ಕ್ಲೋರಿನನ್ನು ಕೊಡ್ಬೋದು, ಕ್ಲೋರಿನ್ ಕೊಡ್ತಾರೆ. ಓಕೆನಾ. ಅದನ್ನು ಹೌದು. ಒಂದು ವೇಳೆ ಅದನ್ನು ಕೊಟ್ಟರೆ ಇದನ್ನು ಕೊಡಲ್ಲ, ಇದನ್ನು ಕೊಟ್ಟರೆ ಅದನ್ನು ಕೊಡಲ್ಲ, ಎಲ್ಲ ಒಂದೇ ಇವು. ಆಸ್ಪತ್ರೆ ಸ್ವಚ್ಛತಾ ಕಾರ್ಯಗಳಲ್ಲಿ ಕೂಡ ರಾಸಾಯನಿಕ ಸಂಶ್ಲೇಷಣೆ ಬಳಕೆ. ಅಂದರೆ ಕುಡಿಯುವ ನೀರು ಸ್ನಾನ ಮಾಡ್ತೀವಲ್ಲ, ಅದರಲ್ಲಿ ಕ್ಲೋರಿನ್ ಬೆರೆಸ್ತಾರೆ. ಮತ್ತು ಗೊತ್ತಿಲ್ಲ, ಸ್ಮೆಲ್ ಬರ್ತಿರ್ತಾಗಲ್ಲ ನೀವು ತಗೊಂಡು ಹೋದ್ನಾಗ, ಸ್ನಾನ ಮಾಡೋದ್ನಾಗ. ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿವೆ? ಗಾಯಕ್ವಾಡ ನಾಗ್ಪುರ, ಹೋಳ್ಕರ್ ಹಿಂದೂರು. ಓಕೆ, ನಿಮ್ಗೆ ಉಲ್ಟಾ ಹೇಳ್ಬಿಡ್ತೀನಿ ನೋಡಿ. ನಾಗ್ಪುರ ಗಾಯಕ್ವಾಡ, ಹಿಂದೂರು ಹೋಳ್ಕರ್, ಗ್ವಾಲಿಯರ್ ಸಿಂಧಿಯಾ, ಬರೋಡಾ ಭೋಸ್ಲೆ. ಯಾವುದಕ್ಕೂ ಜೋಡಿಸ್ತಾರೆ ನೋಡ್ರಿ. ಒಡ 3 ಜೋಡಿ ಸರಿಯಾಗಿದೆ, 1 ಜೋಡಿ ಸರಿಯಾಗಿದೆ, 4 ಜೋಡಿ ಸರಿಯಾಗಿದೆ, 2 ಜೋಡಿ ಸರಿಯಾಗಿದೆ. ಇವನ್ನೆಲ್ಲ ಉಲ್ಟಾ ಪಲ್ಟಾ ಹಾಕಿದ್ದೀನಿ. ಅಲ್ಲಿ A B C ಇರ್ತಾವೆ, A ಸರಿ B ಸರಿ ಹಿಂಗೆ ಬರ್ತಾವೆ. ಅದರಲ್ಲಿ ಹಂಗನ ಕೇಳ್ಬೋದು. ಇಲ್ಲಂತಪ್ಪ ಅಂತಂದರೆ ಏನಿರುತ್ತೆ ನೋಡಿ, 1ಕ್ಕೆ 3 ಪಟ್ಟಿ ನೋಡು, 1ನೇ ಸರಿ ಅಂತಂತಂದ್ರೆ ನೀವು ಓಕೆಶಿ ಎಕ್ಸಾಂಪಲ್ ನಿಮ್ಮ 2 ಇದರಲ್ಲಿ 2 ಕರೆಕ್ಟ್ ಇರ್ತಾವೆ. ಓಕೆಶಿ ನೀವು ಇದನ್ನು ನೋಡ್ಕೇಶಿ ಹಾಕ್ಬೇಕು ನೀವು. ಅಂದ್ರೆ 4 ಸರಿ, 4ನೇದು ಸರಿ, 4ನೇದಕ್ಕೆ ಹೋಗಿ ತಿಡ್ಬೇಕು ನೀವು. ಓಕೆಶಿ 2 ಸರಿ ಅಂತಂದು ಮಾತ್ರ ಓಕೆಶಿ B C ತಿಡ್ಬಿಟ್ರೆ ಮುಗಿದೋದು ಕೈತಿ. ಏನು ಇದಾಗುತ್ತೆ, ಒಂದ ಜೋಡಿ ಸರಿ ಐತೆ ಅಂತ ಅರ್ಥ ಆಗ್ತದೆ ನಿಮಗೆಲ್ಲ. ಹಂಗೆ ಸುಮ್ಮನೆ ಇವನ್ನೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹಾಕೊಂತೀನಿ ನಾವು. ನೋಡಿರಿ, ಕಮೆಂಟ್ ಮಾಡಿರಿ. ಆನ್ಸರ್ 2 ಜೋಡಿ ಸರಿಯಾಗಿದೆ. ಈಗ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ, ಇದು ಕರೆಕ್ಟ್, 4ನೇದ್ದು. ಓಕೆನಾ. ಪೇಶ್ವೆಗಳು ಪೂನಾನಲ್ಲಿ ನೆಲೆಸಿದ್ದಾರೆ ಇವರು, ಅಂದರೆ ನೆಲೆಸಿದ್ದರು. ಓಕೆ, ಅದು ನೆಲೆಸಿದ್ದಾರೆ ಎಂಬುದು ಬಿಟ್ಬಿಡಿ. ನಿಮಗೆಲ್ಲ ನಾರ್ಮಲಾಗಿ ನೆನ್ಪಿಟ್ಕೊಂಡು ಹೆಂಗಂತಂದರೆ ಪೂನಾದ ಪೇಶ್ವೆಗಳು, ಬರೋಡಾದ ಗಾಯಕ್ವಾಡ, ಇಂದೋರ್ನ ಹೋಳ್ಕರ್, ಗ್ವಾಲಿಯರ್ನ ಸಿಂಧಿಯಾ, ನಾಗ್ಪುರದ ಭೋಸ್ಲೆಗಳು. ಓಕೆನಾ. ಇವೆಲ್ಲ ನೆನ್ಪಿಟ್ಕೋಬೇಕು ನೀವು. 5 ಇವನು ಕೇಳ್ಯಾರ. ಮತ್ತು ಗುಲಾಮ ಸಂತತಿ ಯಾವುವು? ನಮ್ಮ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕ್ ಸಂತತಿ ಇವೇನಿದೆ ನೋಡಿ. ಅವನು ಲೂದಿ ಸಂತತಿ ಇವೇನಿದೆ ನೋಡಿ, ಇವನು ಕೇಳಿದ್ದಾರೆ. ಸಂಗಮ, ಸಾಳ್ವ, ತುಳುವ, ಅರವೀಡು, ನಮ್ಮ ವಿಜಯನಗರ ಸಾಮ್ರಾಜ್ಯದು ಇವನು ಕೇಳಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ದಿನ ಆಳಿದ ಮನೆತನ ಯಾವುದಂತಲೂ ಕೇಳಿದ್ದಾರೆ. ಅತಿ ಕಡಿಮೆ ಆಳಿದ ಮನೆತನ ಯಾವುದಂತಲೂ ಕೇಳಿದ್ದಾರೆ. ಓಕೆನಾ. ಯಾವ ಸಂತತಿ ಅತಿ ಹೆಚ್ಚು ದಿನ ಆಳಿದಪ್ಪ ಯಾವ ಸಂತತಿ, ಅತಿ ಕಡಿಮೆ ದಿನ ಯಾವ ಆಳಿದ ಸಂತತಿ ಅಂತಂದು ಕೇಳಿದ್ದಾರೆ. ಅವೆಲ್ಲ ನೋಡ್ಕೋಬೇಕು ನೀವು. ಸ್ಥಾಪಕರು ಮತ್ತು ಈ ಸಂತತಿಯ ಸ್ಥಾಪಕ, ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಓಕೆನಾ. ಅಲ್ಲ, ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಪ್ರಭಾತ್ ಫೇರಿ, ಮ್ಯಾಜಿಕ್ ಲ್ಯಾಂಟರ್ನ್ ಮತ್ತು ವಾನರ ಸೇನೆಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿವು? ಸ್ವದೇಶಿ ಚಳವಳಿ, ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ ಮತ್ತು ರಾಯಲ್ ಇಂಡಿಯನ್ ನೇವಿ ದಂಗೆ. ಈ ಏನಿದೆ ನೋಡಿ, ಪ್ರಭಾತ್ ಫೇರಿ ಮತ್ತು ಮ್ಯಾಜಿಕ್ ಲ್ಯಾಂಟರ್ನ್ ಮತ್ತು ವಾನರ ಸೇನೆಗಳು ಯಾವ ಚಳವಳಿಗೆ ಸಂಬಂಧಿಸಿದವು? ಇವು ಕಾನೂನು ಭಂಗ ಚಳವಳಿ ಅಂತ ಕರಿತಾರಲ್ಲ, ನಾಗರಿಕ ಅಸಹಕಾರ ಚಳವಳಿ ಅಂತಲೂ ಕರೀತಾರೆ ಇದನ್ನು. ಓಕೆನಾ. ಕಾನೂನು ಭಂಗ ಚಳವಳಿ ಏನಿದೆ ನೋಡಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದವು ಇವು. ನಾಗರಿಕ ಅಸಹಕಾರ ಚಳವಳಿ ಸಮಯದಲ್ಲಿ, ಅಂದರೆ ಕಾನೂನು ಭಂಗ ಚಳವಳಿ 1930ರಿಂದ 1934 ನಡುವೆ. ಪ್ರಭಾತ್ ಫೇರಿ ಮುಂಜಾನೆ ವೇಳೆ ಜನರ ಗುಂಪುಗಳಾಗಿ ದೇಶಭಕ್ತಿ ಹಾಡುಗಳನ್ನು ಹಾಡುತ್ತಾ ಬೀದಿಗಳಲ್ಲಿ ಮೆರವಣಿಗೆ ನಡೆಸುವುದು. ಮ್ಯಾಜಿಕ್ ಲ್ಯಾಂಟರ್ನ್ಗಳು ಹಳ್ಳಿಗಳಲ್ಲಿ ರಾಷ್ಟ್ರೀಯ ಸಂದೇಶಗಳನ್ನು ಮತ್ತು ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನು ಬಿಂಬಿಸಲು ಪ್ರೊಜೆಕ್ಟರ್ಗಳ ಮೂಲಕ ಚಿತ್ರಗಳನ್ನು ಪ್ರದರ್ಶಿಸುವುದು. ವಾನರ ಸೇನೆ ಬಾಲಕರು ಸ್ವಯಂ ಸೇವಕರಾಗಿ ರಚಿಸಿಕೊಂಡಿದ್ದ ವಿಶೇಷ ಪಡೆ ಇದೆ. ಬಾಲಕರೇನಿದೆ ನೋಡಿ, ಅವರು ಸ್ವತಂತ್ರವಾಗಿ ರಚಿಸಿಕೊಂಡು ಬಿಟ್ಟರೆ ಇದನ್ನು. ಇದು ಚಳವಳಿಯ ಸಂದೇಶಗಳನ್ನು ರವಾನಿಸುವುದು. ಓಕೆನಾ. ಬಾಲಕರು ಎಲ್ಲ ಕಡೆ ಈ ರೀತಿ ಚಳವಳಿ ನಡೆಯಕ್ಕಂತ ಸಂದೇಶನ ಹರಡೋದು. ಚಾಗೋಸ್ ದ್ವೀಪಗಳು ಎಲ್ಲಿದ್ದಾವೆ? ಚಾಗೋಸ್ ದ್ವೀಪಗಳು ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಪಟ ಮುಗಿಸ್ಬಿಡಮ್ಮ.
ನಿಮಗೂ ಒಂದು ಸ್ವಲ್ಪ ಇದಾಗ್ಬೋದು. ಹಿಂದೂ ಮಹಾಸಾಗರ, ಓಕೆನಾ. ಯಾಕಂದರೆ ಬೇಗ ನಿಮಗೆ ಏನಂತಲ್ಲ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ಸಿಗುತ್ತವೆ. ಚಾಗೋಸ್ ದ್ವೀಪಗಳು ಅಥವಾ ಚಾಗೋಸ್ ದ್ವೀಪ ಸಮೂಹ ಮಧ್ಯ ಹಿಂದೂ ಮಹಾಸಾಗರದಲ್ಲಿ 60ಕ್ಕೂ ಹೆಚ್ಚು ದ್ವೀಪಗಳ ಗುಂಪುಗಳಾಗಿದೆ. ಇದರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇವು ಮಧ್ಯ ಹಿಂದೂ ಮಹಾಸಾಗರದಲ್ಲಿ ಇವು ಮಾಲ್ಡೀವ್ಸ್ನ ದಕ್ಷಿಣ ಏನಿದೆ, ಮಾಲ್ಡೀವ್ಸ್ ದ್ವೀಪ ಏನಿದೆ ನೋಡಿ ಆ ದೇಶ, ಅದು ಅದರ ದಕ್ಷಿಣಕ್ಕೆ ಸುಮಾರು 500 ಕಿಲೋಮೀಟ್ರ್ ಕೆಳಗೆ ಹೋಗ್ತಪ್ಪ ಅಲ್ಲಿ ಇವು. ಅಲ್ಲಿ ಒಂದು ಡಿಯೋಗೋ ಗಾರ್ಸಿಯಾ ಅಂತಂದು ದ್ವೀಪ ಐತಿ. ಯಾವುದು ಚಾಗೋಸ್ ದ್ವೀಪಗಳಲ್ಲಿ ಡಿಯಾಗೋ ಗಾರ್ಸಿಯಾ ಎಂಬ ದ್ವೀಪ ಐತಲ್ಲ, ಇದರಲ್ಲಿನ ಅತಿ ದೊಡ್ಡ ದ್ವೀಪ ಇದೆ. ಸುಮಾರು 17 ಚದುರ ಮೈಲಿಗಳು ಐತಿದೆ. ಪ್ರಸ್ತುತ ಯುನೈಟೆಡ್ ಕಿಂಗ್ಡಮ್ ನಿಯಂತ್ರಣದಲ್ಲಿ ಇದೆ. ಬಟ್ ಏನಿಲ್ಲ, ಅದನ್ನಾಗಲೇ ಯಾವುದು ನಮ್ಮ CGI ಯಾವುದು ನಮ್ಮ ಅಂತಾರಾಷ್ಟ್ರೀಯ ಕೋರ್ಟ್ ಏನಿದೆ ನೋಡಿ ಹೆಗ್ನಲ್ಲಿದೆ, ನೆದರ್ಲ್ಯಾಂಡ್ ಹೆಗ್ನಲ್ಲಿ ಆ ಕೋರ್ಟ್ ತೀರ್ಪು ಕೊಟ್ಬಿಟ್ಟದೆ ಆಗಲೇ. ಇದು ಮಾರಿಷಸ್ ದ್ವೀಪಕ್ಕೆ ಸೇರಿತಪ್ಪ, ನೀವು ಅದನ್ನ ಬಿಟ್ಟು ಬಂದುಬಿಟ್ರಿ ಅಂತಂದು ಹೇಳಿತ್ತೆ ಆಗಲೇ. ಬಟ್ ಆದ್ರೆ ಅವ್ರು ಬಿಡೋಕ್ಕೆ ತಯಾರಿಲ್ಲ, ಅಲ್ಲೇ ಇದ್ದಾರೆ ಅವ್ರು, ಅದರ ನಿಯಂತ್ರಣದಲ್ಲಿ ಇದೆ. ಮತ್ತು USA ಏನಿದೆ ನೋಡಿ, USA ಯುನೈಟೆಡ್ ಕಿಂಗ್ಡಮ್ ಅದರ ನಿಯಂತ್ರಣದಾಗ ಇಟ್ಕೊಂಡ್ರೆ USA ಹೋಗಿ ಅಲ್ಲಿ ತನ್ನ ನೆಲೆಗಳನ್ನ ರೂಪಿಸ್ಕೊಂಡ್ಬಿಟ್ಟೈತೆ. ಅದು ಯಾವುದು ಯುದ್ಧ ನೆಲೆಗಳನ್ನು ರೂಪಿಸ್ಕೊಂಡ್ಬಿಟ್ಟೈತೆ, ಓಕೆನಾ USA. ಮತ್ತು ಬಟ್ ಪ್ರೆಸೆಂಟ್ ತನ್ನ ಹಕ್ಕು ಅಂತಂದು ಮಾರಿಷಸ್ ಹೇಳ್ತಾ ಇದನ್ನು CGI ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಏನಿದೆ ನೋಡಿ ಅದು ಹೇಳ್ಬಿಟ್ಟೈತೆ ಆಗಲೇ, ಇದು ಮಾರಿಷಸ್ ದ್ವೀಪಕ್ಕೆ ಸೇರುತ್ತೆ ಅಂತಂದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಐತಲ್ಲ ಅದು ಹೇಳಿದ್ದು ನೋಡ್ರಿ. ಚಾಗೋಸ್ ದ್ವೀಪಗಳನ್ನು ಮಾರಿಷಸ್ಗೆ ಹಿಂತಿರುಗಿಸಬೇಕೆಂದು ಅಭಿಪ್ರಾಯ ನೀಡುತ್ತೆ, ಓಕೆನಾ. ಬಟ್ ಆ ನನ್ನ ಮಕ್ಕಳು ಇನ್ನೂ ಬಿಡೋವಲ್ರು. ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ, ಸಮೃದ್ಧಿಯ ಪ್ರತಿಮೆ ಎಂದು ಯಾವುದನ್ನು ಕರೀತಾರೆ? ಲಾರ್ಡ್ ಶಿವ ಪ್ರತಿಮೆ. ರಾಜಸ್ಥಾನದಾಗ ಏನೈತೆ ನೋಡಿ, ಲಾರ್ಡ್ ಶಿವ ಪ್ರತಿಮೆಯನ್ನು ಕರೀತಾರೋ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕರೀತಾರೋ. ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಯನ್ನು ಕರೀತಾರೋ. ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಿದ್ದಾರೆ ನೋಡಿ ಅವರ ಪ್ರತಿಮೆಯನ್ನು ಕರೀತಾರೆ. ಯಾರ ಪ್ರತಿಮೆಯನ್ನು ಕರೀತಾರೆ ಗೆಸ್ ಮಾಡಿರಿ. ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಇದೆ ನೋಡಿ ನಮ್ಮ ಬೆಂಗಳೂರಿನಲ್ಲಿ, ಅದನ್ನು ಕರೀತಾರೆ. ಯಾವುದು ಏನಂತ ಕರಿತಾರೆ? ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ಓಕೆನಾ. ಸಮೃದ್ಧಿಯ ಪ್ರತಿಮೆ ಅಂತ ಕರೀತಾರೆ ಇದನ್ನು. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ. ಇದು ಕೆವಾಡಿಯಾ ಗುಜರಾತ್ನಲ್ಲಿದೆ. ಭಾರತದ ಏಕತೆ ಮತ್ತು ಅಖಂಡತೆಯ ಪ್ರತಿಮೆ ಇದೆ. 182 ಮೀಟರ್ ಇದೆ, ಎತ್ತರ ಇದೆ. ಭಾರತ ಅಲ್ಲ, ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ ಇದೆ. ನೀವು ಓದಪ್ಪ ಅಂದ್ರೆ ಅದು ಕಾಲೇನಿದೆ ನೋಡಿ, ಕಾಲು ಹೆಬ್ಬಟ್ಟಿದೆಯಲ್ಲ ಅದರಷ್ಟು ಕೂಡ ಇಟ್ಟಿಲ್ಲಿವು, ಅದಕ್ಕಿಂತ ಎತ್ತರ ಐತಿದೆ. ಏನೋ ಅಂದ್ರೆ ನೀವು ನಾವು ಕೂಡ BR ಅಂಬೇಡ್ಕರ್ ಪ್ರತಿಮೆ ಹೈದರಾಬಾದ್ನಲ್ಲಿ ಮೊನ್ನೆ ನಿರ್ಮಾಣ ಆಯಿತು, ಗೊತ್ತಿದೆ. BR ಅಂಬೇಡ್ಕರ್ ಪ್ರತಿಮೆ ಮೊನ್ನೆ ನಿರ್ಮಾಣ ಆಯಿತು ತೆಲಂಗಾಣದಲ್ಲಿ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಪ್ರತಿಮೆ ಇದೆ, 125 ಅಡಿ ಇದೆ. ಸ್ಟ್ಯಾಚ್ಯೂ ಆಫ್ ಬಿಲೀಫ್, ಶಿವನ್ ಪ್ರತಿಮೆ ಇದೆ, ನಾಥದ್ವಾರ ರಾಜಸ್ಥಾನದಲ್ಲಿ ಇದೆ. ಭಕ್ತಿ ಮತ್ತು ಧ್ಯಾನ 369 ಅಡಿ ಇದೆ. ಯಾವುದು? ಸ್ಟ್ಯಾಚ್ಯೂ ಆಫ್ ಶಿವಂದಿದೆ ಪ್ರತಿಮೆ 369 ಅಡಿ ಇದೆ. ಓಕೆನಾ. ಸಮಾನತೆಯ ರಾಮಾನುಜ ಪ್ರತಿಮೆ ಇಲ್ಲೇ ಬಂದ್ಬಿಡ್ತು ನೋಡಿ, ಸಮಾನತೆ ರಾಮಾನುಜ ಪ್ರತಿಮೆ ಹೈದರಾಬಾದ್ ತೆಲಂಗಾಣದಲ್ಲಿ ಇದೆ. ಇದು ಸಮಾನತೆ ಮತ್ತು ಭಕ್ತಿ 212 ಅಡಿ ಇದೆ. ನೆಕ್ಸ್ಟ್ ನಂಜನಗೂಡು, ಇದು ಯಾವ ನದಿ ದಂಡಿ ಮೇಲೆ ಇದೆ? ನಮ್ಮ ಕರ್ನಾಟಕದಲ್ಲಿ ನಂಜನಗೂಡು ಐತಲ್ಲಪ್ಪ, ಯಾವ ನದಿ ದಂಡಿ ಮೇಲೆ ಇದೆ? ಯುಗಚಿ ನದಿ, ಕಪಿಲಾ ನದಿ, ಹೇಮಾವತಿ ನದಿ, ವೃಷಭಾವತಿ ನದಿ. ಇದಿರೋದು ಕಪಿಲಾ ನದಿ ದಂಡೆ ಮೇಲೆ ಐತೆ ನೋಡ್ರಿ ಅದು, ಓಕೆನಾ. ಶೃಂಗೇರಿ ತುಂಗಾ ನದಿ ದಂಡೆ ಮೇಲೆ ಇದೆ. ತುಂಗಭದ್ರಾ ಅಲ್ಲ, ಮತ್ತೆ ತುಂಗಾ ನದಿ ಬೇರೆ, ಭದ್ರಾ ನದಿ ಬೇರೆ. ಎಲ್ಲಿ? ನಮ್ಮ ವಿಜಯನಗರದಲ್ಲಿ ಪ್ರೆಸೆಂಟ್ ಅದು ಏನಿದೆ ನೋಡಿ ಅಲ್ಲಿ ತುಂಗಭದ್ರಾ ಅಂತ ನಾವು ಕರಿತೀವಿ. ಬಟ್ ಅದು ಕೂಡ್ಲಿ, ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಅನಿಸುತ್ತೆ ಮೇ ಬಿ. ಕೂಡಿ ಏನು ಐತೆ ಅದು ಅಲ್ಲಿ ಸೇರ್ತಾವೆ ಎರಡು ಕೂಡಿ. ಅಲ್ಲಿ ಸೇರಿದ ತಕ್ಷಣ ಅಲ್ಲಿಂದ ತುಂಗಭದ್ರಾ ಅಂತ ಬರುತ್ತದು, ಓಕೆನಾ. ಅದಕ್ಕಿಂತ ಮುಂಚೆ ತುಂಗ ಬೇರೆ ಭದ್ರಾ ಬೇರೆ. ತುಂಗ ಡ್ಯಾಮ್ ಬೇರೆ ಐತಿ, ಭದ್ರಾ ಡ್ಯಾಮ್ ಬೇರೆ ಐತಿ, ಓಕೆನಾ. ತುಂಗಾ ನದಿ ಶೃಂಗೇರಿಯಲ್ಲಿ ಐತಿದೆ. ಯಾವುದು? ಶೃಂಗೇರಿ ಏನಿದೆ ನೋಡಿ, ನಮ್ಮ ಶೃಂಗೇರಿ ಇವರು ನಮ್ಮ ಶಂಕರಾಚಾರ್ಯರು ಏನು ನಿರ್ಮಿಸಿದಾರಲ್ಲ ಅಲ್ಲಿದೆ ಅದು, ಶಂಕರಾಚಾರ್ಯರು. ಕರೆಕ್ಟ್. ನೆಕ್ಸ್ಟು ಪಂಡ್ರಾಪುರ ಭೀಮಾ ನದಿ ದಂಡೆ ಮೇಲಿದೆ. ಬೇಲೂರು, ಇದು ಯುಗಚಿ ನದಿ ದಂಡೆ ಮೇಲಿದೆ ನೋಡಿ. ಇವೆಲ್ಲ ನೆನಪಿಟ್ಕೋಬೇಕಿದೆ, ಮೇನಿದೆ ಇವೆಲ್ಲ ಕೇಳ್ತಾರೆ. ಬೆಂಗಳೂರು ವೃಷಭಾವತಿ ನದಿ ದಂಡೆ ಮೇಲಿದೆ. ನೀವು ಅನ್ಬೋದು ಎಲ್ಲಿದ್ದೀರಿ ಸರ, ಬೆಂಗಳೂರಾಗ ಒಡ್ಡಾಡಿ ಬಂದ್ವಿ, ಅಲ್ಲೆಲ್ಲಿ ಪಕ್ಕದ ಕಾಣಲೇ ಇಲ್ಲ ಅಂತಂದು ಹೊರಗಡೆ ಐತಿ. ನಿಮಗೆ ಏನು ಸಿಗ್ತಾವೆ ನೋಡಿ, ಕುಡಿಯುವ ನೀರು ವೃಷಭಾವತಿ ನದಿನೇ ಬರ್ತದೆ, ಓಕೆನಾ. ಸ್ವಲ್ಪ ಪಕ್ಕದಾಗಿಂದ ಏನು ಪಕ್ಕದಾಗಿರಲ್ಲ, ಸ್ವಲ್ಪ ದೂರ ಇರುತ್ತೆ.
ಶಿರಡಿ ಇದು ಗೋದಾವರಿ ನದಿ ದಂಡೆ ಮೇಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕಪಿಲಧಾರ ನದಿ ದಂಡೆ ಮೇಲಿದೆ. ಧರ್ಮಸ್ಥಳ ನೇತ್ರಾವತಿ ದಂಡೆ ಮೇಲಿದೆ ನೋಡಿ. ಓಕೆ, ನಮ್ಮ ಮಂತ್ರಾಲಯ ಏನಿದೆ ನೋಡಿ ತುಂಗಭದ್ರಾ ನದಿ ದಂಡೆ ಮೇಲೆ ಐತೆ ನೋಡೋದು. ಚಿಲ್ಕಾ ಸರೋವರ ರಾಯಚೂರು ಏನಿದೆ ಕೃಷ್ಣ ನದಿ ದಂಡೆ ಮೇಲಿದೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸಿಹಿ ನೀರಿನ ಸರೋವರ, ಭಾರತದ ದೊಡ್ಡ ಸಿಹಿ ನೀರಿನ, ಬರೀ ಸರೋವರ ಅಲ್ಲ. ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ, ವೆಂಬನಾಡು ಸರೋವರ, ಉಲಾರ್ ಸರೋವರ. ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಂತಂದರೆ ಉಲಾರ್ ಸರೋವರ ನಮ್ಮ ಭಾರತದಲ್ಲಿ. ಇದು ಸ್ಥಳ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೆ ಅದು. ಓಕೆನಾ. ಜೀಲಂ ನದಿಯಿಂದ ನಿರ್ಮಿತವಾಗಿದೆ. ಅಂದರೆ ಪಕ್ಕದಲ್ಲಿ ಜೀಲಂ ನದಿ ಇರುತ್ತೆ ಮತ್ತು ಅದರಿಂದ ನಿರ್ಮಿತ ಅಂತಂದು ಕರಿಬೇಕಾಗುತ್ತೆ. ಚಿಲ್ಕಾ ಸರೋವರ ಏನಿದೆ ಇದು ಒಡಿಶಾದಲ್ಲಿ ಇದೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ, ಭಾರತದ ಅತಿ ದೊಡ್ಡ ಸರೋವರ ಮತ್ತು ಉಪ್ಪು ನೀರಿನ ಸರೋವರ. ಓಕೆನಾ. ಲಗೂನ್ ಸರೋವರ ಅಂತಲೂ ಕರೀತಾರೆ. ಲೋಟಕ್ ಲೇಕ್ ಸರೋವರ ಇದು ಮಣಿಪುರದಲ್ಲಿ, ಇದು ತೇಲುವ ದ್ವೀಪಗಳಿರುವ ಪ್ರಸಿದ್ಧ ಸರೋವರ. ಭಾರತದಲ್ಲಿರುವ ತೇಲುವ ಸರೋವರ ಯಾವುದಂತ ಕೇಳ್ತಾರೆ? ಲೋಟಕ್ ಸರೋವರ, ಇದು ಮಣಿಪುರದಲ್ಲಿದೆ ನೋಡಿ. ಇದು ಒಂದೇ ಇದೆ. ದಾಲ್ ಸರೋವರ ಇದು ಎಲ್ಲಿದೆ ಅಂತಂದ್ರೆ ಶ್ರೀನಗರ, ಕಾಶ್ಮೀರದ ಮಣಿ ಅಂತ ಕರೀತಾರೆ ಇದನ್ನು. ಪುಲಿಕಾಟ್ ಸರೋವರ ಇದು ಆಂಧ್ರ ಪ್ರದೇಶದ ಮತ್ತು ತಮಿಳುನಾಡಿನ ಬಾರ್ಡರ್ ಐತಿ. ಬಟ್ ಆಂಧ್ರ ಪ್ರದೇಶ ಅಂತಲೇ ಕನ್ಸಿಡರ್ ಮಾಡಿಬಿಡಿ. ಭಾರತದ 2ನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಮತ್ತು ಅತ್ಯಂತ ದೊಡ್ಡ ಲವಣಾಂಶ ಸರೋವರ ಅಂತಂದ್ರೆ ಸಾಂಬಾರ್ ಸರೋವರ ರಾಜಸ್ಥಾನದಾಗ ಐತಿ ನೋಡ್ರಿ. ಸಸ್ಯಗಳಿಗೆ ನೀರು ಹಾಗೂ ಲವಣಾಂಶ ತಲುಪಿಸುವುದು ಯಾವುದು? ಕ್ಸೈಲಮ್, ಫೋಲೋಯಮ್, ಕ್ಲೋರೋಫಿಲ್, ಸ್ಟೊಮಾಟ. ನಾವು ಹೆಂಗೆ ನೀರು ಕುಡಿತೀವಿ, ಊಟ ಮಾಡ್ತೀವಿ, ಅದ್ರಂಗೆ ಸಸ್ಯಗಳನ್ನು ಮಾಡ್ತಾವೆ. ಅವಕ್ಕೆ ನೀರು ಮತ್ತು ಲವಣಾಂಶ ತಲುಪಿಸೋದು ಯಾವುದು? ಕ್ಸೈಲಮ್ ಏನೈತೆ ನೋಡ್ರಿ ಅದು ತಲುಪಿಸ್ತಾ. ಇದರ ಭಾಗಗಳು ನೋಡ್ಕೊಂಬಿಡೋಣ. ಕ್ಸೈಲಮ್ನ ಭಾಗಗಳು ಟ್ರ್ಯಾಕೆಡ್ಗಳು. ಮೇಯ್ನಾಗಿ ಇದು ಟ್ರ್ಯಾಕೆಡ್ ನೀರು ಸಾಗಣೆ ಮಾಡುತ್ತೆ ಇದನ್ನು. ಮತ್ತು ವೆಸಲ್ಗಳಂತ ಬರ್ತವೆ. ಇದು ವೇಗವಾದ ನೀರು ಸಾಗಣೆ. ಇವನು ಸ್ವಲ್ಪ ನೀರು ಸಾಗಣೆ ಮಾಡ್ತಾವೆ, ಸ್ವಲ್ಪ ಸ್ಪೀಡಾಗಿ ನಡೀತಾವೆ. ಸ್ಪೀಡಾಗಿ ಸಾಗಿಸ್ತಾವೆ. ಮತ್ತು ಕ್ಸೈಲಮ್ ಫೋರಂಕೈಮ ಅಂತಂದು ಬರುತ್ತೆ. ಅದು ಕ್ಸೈಲಮ್ನಲ್ಲೇ ಇದು ಆಹಾರ ಸಂಗ್ರಹಣೆ ಮಾಡುತ್ತೆ. ಕ್ಸೈಲಮ್ ಫೈಬರ್ಗಳು ಇದು ಗಟ್ಟಿತನ ಮತ್ತು ಬೆಂಬಲ, ಅಂದರೆ ಸಸ್ಯ ಗಟ್ಟಿಯಾಗಿರೋದಕ್ಕೆ ಬೆಂಬಲ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಫ್ಲೋಯಮ್ ಎಲೆಗಳಲ್ಲಿ ತಯಾರಾಗುವ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವ ಅಂಗಾಂಶ. ಇದು ಒಂದು ಸ್ವಲ್ಪ ಏನು ನೋಡ್ಬೇಕಂದ್ರೆ ನೀವು ಕ್ಸೈಲಮ್ ಇದೇನಿದೆ ನೋಡಿ, ನಾವೆಲ್ಲವೂ ನೀವು ನೀರು ಕುಡಿದ್ರೆ ಊಟ ಮಾಡಿದ್ರೆ ಮ್ಯಾಲಿಂದ ಕೆಳಗೆ ಬರ್ತಾವೆ ನಮ್ಮವು ಹಿಂಗೆ. ಬಟ್ ಹಂಗಲ್ಲ, ಇದು ಸಸ್ಯ ಬುಡುಕ್ಲಿಂದ ಮ್ಯಾಗ ಹೋಗ್ತಿದೆ. ಯಾವುದು? ನೀರಿನ ಸಾಗಣೆ. ಬಟ್ ಆಹಾರ ಏನೈತೆ ನೋಡಿ ಇದು ಮ್ಯಾಗ್ಲಿಂದ ಕೆಳಗೆ ಬರುತ್ತೆ. ಹೆಂಗಂತಂದ್ರೆ ಆಹಾರ ಉತ್ಪತ್ತಿ ಆಗೋದಲ್ಲಿ ಎಲೆಗಳಲ್ಲಿ. ಸೊ ಅದಕ್ಕಾಗಿ ಮ್ಯಾಲಿಂದ ಕೆಳಗೆ ಬರುತ್ತೆ ಸಸ್ಯಗಳಲ್ಲಿ. ಬಟ್ ನೀರು ಮಾತ್ರ ಕೆಳಗಿಂದ ಮ್ಯಾಗ ಹೋಗುತ್ತೆ. ಓಕೆನಾ. ಕ್ಲೋರೋಫಿಲ್ ಸಸ್ಯಗಳಿಗೆ ಹಸಿರು ಬಣ್ಣ ನೀಡುವ ವರ್ಣದ್ರವ್ಯ. ಭಾರತೀಯ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಯಾವ ಸಚಿವಾಲಯದಡಿ ಬರ್ತವೆ ಇವು? ಗೃಹ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಹಣಕಾಸು ಸಚಿವಾಲಯ, ಭಾರತದ ಗಡಿ ಸಚಿವಾಲಯ. ನೋಡ್ರಿ ಹಿಂಗೆ ಕ್ವಶನ್ ಬರ್ತಾವೆ. ಇದು ಬರೋದು ರಕ್ಷಣಾ ಸಚಿವಾಲಯದಲ್ಲಿ ಬರ್ತಿದೆ. ಓಕೆನಾ. ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳು ಭಾರತದ ರಕ್ಷಣಾ ಸಚಿವಾಲಯದ ಬರುತ್ತೆ. ನೀವು ಕನ್ಫ್ಯೂಸ್ ಆಗಬಾರ್ದು. ಒಂದು ಗೃಹ ಸಚಿವಾಲಯ ಅಂತ ತಿಳ್ಕೊಬಾರ್ದು. ಗೃಹ ಸಚಿವಾಲಯದಡಿ ಇವು ಬರಲ್ಲ. ಇನ್ನೊಂದು ಭಾರತದಲ್ಲಿ ಗಡಿ ಸಚಿವಾಲಯ ಅಂತ ಇಲ್ಲವೇ ಇಲ್ಲ. ಓಕೆ, ನಾನು ಸುಮ್ಮನೆ ಹಾಕಿದ್ದೀನಿ ನಿಮಗೆ. ಗೃಹ ಸಚಿವಾಲಯ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, CRPF, BSF, ITBP, CISF ಮತ್ತು CBI ಕೂಡ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೂಡ ಬರುತ್ತೆ ರೆಡಿ. ಮತ್ತು ರೈಲ್ವೆ ಸಚಿವಾಲಯ, ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲ್ವೆ ಕೂಡ ಬರುತ್ತೆ. ಯಾವುದು? ರೈಲ್ವೆ ಸಚಿವಾಲಯದೇ ಬರುತ್ತೆ ಇದು. ಮತ್ತು ಗೃಹ ಸಚಿವಾಲಯ ಅಲ್ಲ, ರೈಲ್ವೆ ಸಚಿವಾಲಯ ಅಂತಲೇ ಐತೆ, ಅದಕ್ಕಾಗಿ ಸಪ್ರೇಟ್. ಮತ್ತು ಶಿಕ್ಷಣ ಸಚಿವಾಲಯ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಯೂನಿಕ್ ವೇ ಐಡೆಂಟಿಫಿಕೇಷನ್ ಆಫ್ ಅಥಾರಿಟಿ. ಅಂದರೆ ನಮ್ಮ ಆಧಾರ್ ಕಾರ್ಡ್ ಏನಿದ್ರೆ ಅದು ಬರುತ್ತೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್. ಇದನ್ನು ಕನ್ನಡಕ್ಕೆ ಬರೆದು ಬಿಡ್ತಾರೆ, ಅದನ್ನ ನೆನ್ಪಿಟ್ಬೇಕು ನೀವು. ಇದನ್ನೇ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಂದು ಕನ್ನಡದ ಬರೀತಾರೆ. ಓಕೆನಾ. ನಮ್ಮ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ, UIDAI, ಆಧಾರ್ ಕಾರ್ಡ್ ಮಾಡ್ತೈತಲ್ಲ ಅದ. ನೆಕ್ಸ್ಟ್ ಭಾರತದಲ್ಲಿ ಮೊದಲ ಮುದ್ರಣೆ ಅಂತ ಪರಿಚಯ ಮಾಡಿದವರು ಯಾರು? ಟೈಮ್ ಆಗಿಬಿಡ್ತಾರೆ, 30 ನಿಮಿಷ ಆಗಲಿ. ಮುದ್ರಣೆ ಅಂತ ಮೊದಲನೇ ಪರಿಚಯ ಮಾಡಿದವರು ಯಾರಪ್ಪ? ಪೋರ್ಚುಗೀಸರು, ಬ್ರಿಟಿಷರು, ಫ್ರೆಂಚರು, ಡಚ್ಚರು. ಓಕೆನಾ. ಇದರಲ್ಲಿ ಪೋರ್ಚುಗೀಸರು ಏನಿದೆ ನೋಡಿ, ಭಾರತದ
ಮೊದಲ ಮುದ್ರಣ ಯಂತ್ರವನ್ನು ಪರಿಚಯಿಸ್ತಾರೆ. ಇದರಲ್ಲಿ ಜೋವೋ ಬುಸ್ಟಮಾಂಟೆ ಅಂತ ಇದ್ದಾರೆ, ಇವರು ಪರಿಚಯ ಮಾಡ್ತಾರೆ. ವರ್ಷ 1556 ಸ್ಥಳ ಗೋವಾದಲ್ಲಿ ಪರಿಚಯ ಮಾಡ್ತಾರೆ ಇದನ್ನು ಮೊದಲ ಬಾರಿಗೆ. ಯಾರು? ಪೋರ್ಚುಗೀಸರು. ಉದ್ದೇಶ ಕ್ರೈಸ್ತ ಧರ್ಮದ ಪುಸ್ತಕಗಳು ಮತ್ತು ಧಾರ್ಮಿಕ ಸಾಹಿತ್ಯಗಳ ಮುದ್ರಣ. ಮೊದಲಿಗೆ ಜನಗಣಿತ ಮಾಡಿದವರು ಲಾರ್ಡ್ ಮೇಯೋ. ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ತಂದವರು ಈಶ್ವರಚಂದ್ರ ವಿದ್ಯಾಸಾಗರ. ಮೊಟ್ಟಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿ ನಡೆಸಿದವರು ಮೌರ್ಯ ಸಾಮ್ರಾಜ್ಯ. ನೋಡಿ ಇವರು ಜನಗಣತಿ ನಡೆಸ್ತಾರೆ ಮೊಟ್ಟಮೊದಲ ಬಾರಿಗೆ. ಇಂಗ್ಲೀಷ್ ಶಿಕ್ಷಣ ಯಾರು? ಭಾರತದಲ್ಲಿ. ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತಂದವರು ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಅವರು. ಥಾಮಸ್ ಮೆಕಾಲೆ ಏನಿದ್ರು ನೋಡಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರದ, ಗೊತ್ತಿದ್ದಲ್ಲ ಆಗಲೇ. ಮೂಲಭೂತ ಹಕ್ಕುಗಳು ಎಲ್ಲಿಂದ ಎಲ್ಲಿವರೆಗೆ ಇದ್ದಾವೆ? 14ರಿಂದ 35, 12ರಿಂದ 35, 13ರಿಂದ 36, 14ರಿಂದ 36. ನೀವು ಯಾವುದೇ ಅಲ್ಲಿ ಕ್ವಶನ್ ಆಗಲಿ ಆಪ್ಷನ್ಸ್ ಆಗಲಿ ಮೊದಲು ಫುಲ್ ಓದೋದು ಕಲೀರಿ. ಇಲ್ಲಾಂದಪ್ಪ ಅಂದ್ರೆ ಗೊತ್ತಿದ್ದ ಕ್ವಶನನ್ನು 2-3 ತಪ್ಪಾಗಿ ಬರ್ತೀರಿ ನೋಡ್ರಿ. 12ರಿಂದ 35 ಮೂಲಭೂತ ಹಕ್ಕುಗಳಿದಾವೆ. ಇದರಲ್ಲಿ ಮೊದಲನೇದಾಗಿ ಸಮಾನತೆ ಹಕ್ಕು 14ರಿಂದ 18ವರೆಗೆ ಐತಿದೆ. 14ರಿಂದ 18 ಓಕೆನಾ. ಸ್ವಾತಂತ್ರ್ಯದ ಹಕ್ಕು ಅನುಚ್ಛೇದ 19ರಿಂದ 22. ನಾನು ಇದನ್ನು ಮೂಲಭೂತ ಹಕ್ಕುಗಳು ಎದಕ್ಕೆ ಹಾಕಿದ್ದೆ ಅಂದರೆ ನೀವು ಅನ್ಕೋಬೋದು. ಇಲ್ಲಿ 12ರಿಂದ ಐತಿ, ಇಲ್ಲ ಸಮಾನತೆ ಹಕ್ಕು 14ರಿಂದ ಐತಿ ಅಲ್ಲ ಅಂತ ತಂದು ಕೇಳ್ಬೋದು ನೀವು. 12 ಮತ್ತು 13 ಇವು ಬೇರೆ ನ್ಯಾಯಾಂಗ ವಿಮರ್ಶೆ ಅಂತ ಬರುತ್ತೆ, ಅದು 13 ಹೇಳ್ತದೆ. 12 ಮೂಲಭೂತ ಹಕ್ಕುಗಳ ಶೀರ್ಷಿಕೆಯನ್ನು ಹೇಳುತ್ತದೆ, ಓಕೆನಾ. ಸೊ ಎರಡು ಮತ್ತು ನೀವು ಹಿಂಗೆ ಕೊಟ್ಟಾಗ ಈಗ ಆಗಲೇ ಕೊಟ್ಟಿದ್ದು ನೋಡಿ ಆಪ್ಷನ್ಸ್ನಾಗ 14ರಿಂದ 35 ಫಸ್ಟ್ನೇ ಆಪ್ಷನ್ ಇಟ್ಟು ನೋಡ್ರಿ ಅಲ್ಲಿ. ಅದಕ್ಕೆ ನೀವು ಅಂತ ಆಗ್ತಿರಂತಾನೆ ಇಟ್ಟಿನ ಅವನ್ನ, ಓಕೆನಾ. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು 19ರಿಂದ 22, 4 ಹಕ್ಕುಗಳಿದೆ ಇವು. ಮತ್ತು ಶೋಷಣೆಯ ವಿರುದ್ಧದ ಹಕ್ಕು ಅನುಚ್ಛೇದ 23ರಿಂದ 24. ಯಾವುದು? ಧರ್ಮ ಸ್ವಾತಂತ್ರ್ಯದ ಹಕ್ಕು, ಧರ್ಮ, ಓಕೆನಾ. ಧರ್ಮ ಸ್ವಾತಂತ್ರ್ಯದ ಹಕ್ಕು ಬೇರೆ, ಸ್ವಾತಂತ್ರ್ಯದ ಹಕ್ಕು ಬೇರೆ, ಅಥವಾ ಧಾರ್ಮಿಕ ಹಕ್ಕು ಅಂತ ಕರೀತಾರೆ. ಇದು 25ರಿಂದ 28. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30, 29 ಮತ್ತು 30. ಸಂವಿಧಾನ ಪರ್ಯಾದ ಹಕ್ಕು 32 ಅನುಚ್ಛೇದ. ಮೊದಲ ಬಾರಿಗೆ 7 ಮೂಲಭೂತ ಹಕ್ಕುಗಳಿದ್ದವು. ಬಟ್ ಆಸ್ತಿ ಹಕ್ಕು ಏನಿದೆ ನೋಡಿ ಅದನ್ನು ತೆಗೆದಾಕಿಬಿಟ್ರು. 44ನೇ ತಿದ್ದುಪಡಿ ಮಾಡಿ ತೆಗೆದಾಕಿದ್ರು 1978ರಲ್ಲಿ, ಓಕೆನಾ. ಈ ಪ್ರೆಸೆಂಟ್ ಆಸ್ತಿ ಹಕ್ಕು ಏನಿದೆ ನೋಡಿ ಅದು ಕಾನೂನು ಹಕ್ಕಾಗಿದೆ, ಅದು ಆಸ್ತಿ ಹಕ್ಕು. ನೆಕ್ಸ್ಟ್ ಭಾರತದ ಗ್ಯಾರಿಬಲ್ಡಿ ಅಂತಂದು ಯಾರನ್ನ ಕರೀತಾರೆ? ಓಕೆ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ನಾನಾ ಸಾಹೇಬ್, ಬಾಲಗಂಗಾಧರ್ ತಿಲಕ್. ಇದರಲ್ಲಿ ಭಾರತದ ಗ್ಯಾರಿಬಲ್ಡಿ ಅಂತಂದು ಯಾರನ್ನ ಕರೀತಾರೆ ಕಮೆಂಟ್ ಮಾಡಿರಿ ನೀವು, ಓಕೆನಾ. ನೀವು ಕಮೆಂಟ್ ಮಾಡಿರಿ, ಗೊತ್ತಿಲ್ಲ ಅಂತಂದ್ರೆ ಮುಂದಿನ ವೀಡಿಯೋದಾಗ ಹೇಳು, ಓಕೆನಾ. ಮತ್ತೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.